ಒಂದು ದೊಡ್ಡ ಮಟ್ಟದ ಆರ್ಥಿಕ ಬದಲಾವಣೆಗೆ ಇದು ಮುನ್ನುಡಿ ಬರೆಯುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮೊದಲಿಗೆ ಭಾರತೀಯರಿಗೆ ಚಿನ್ನಾಭರಣ, ಅದು ಹಳದಿ ಲೋಹದ ಮೇಲೆ ಇನ್ನಿಲ್ಲದ ವ್ಯಾಮೋಹ. ಶತಶತಮಾನಗಳಿಂದಲೂ ಹಳದಿ ಲೋಹಕ್ಕೂ ಭಾರತೀಯರಿಗೂ ಅವಿನಾಭಾವ ನಂಟು. ಅದರ ಮೇಲೆ ನಿಯಂತ್ರಣ ತರೋದರ ಮೂಲಕ ಆರ್ಥಿಕ ವ್ಯವಸ್ಥೆ ಸದೃಢಗೊಳಿಸೋದಕ್ಕೆ ಸಾಧ್ಯವಾಗುತ್ತಾ? ಆರ್ಥಿಕ ತಜ್ಞರು ವಿಜಯರಾಜೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಫಸ್ಟ್ ರಿಯಾಕ್ಷನ್ ನೋಡಿ. ಇದು ಸ್ವಲ್ಪ ಗಾಬರಿ ಹುಟ್ಟಿಸಿದ್ದಾರೆ ಅಷ್ಟೇ, ಯಾರು ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ, ಈ ಸೆಪ್ಟೆಂಬರ್ 30ಕ್ಕಿಂತ ಮುಂಚೆ ಇದ್ದಾಗ ನಮ್ಮಲ್ಲಿ ಏನು ಆದಾಯ ತೆರಿಗೆಯಲ್ಲಿ ಕಾನೂನು ಏನಿತ್ತಪ್ಪ ಅಂತಂದರೆ, ಯಾರ್ದಾದ್ರೂ ಮನೆಗೆ ರೇಡ್ ಆದಾಗ ಅವರ ಆದಾಯಕ್ಕಿಂತ ಹೆಚ್ಚಿನ ಏನಾದರೂ ಆಸ್ತಿ, ಅದು ಕ್ಯಾಶ್ ಇರ್ಬೋದು, ಚಿನ್ನ ಇರ್ಬೋದು, ಶೇರ್ಸ್ ಇರ್ಬೋದು, ಆಸ್ತಿ ಪತ್ರಗಳಿರ್ಬೋದು, ಅವೆಲ್ಲ ಸಿಕ್ಕಿದಾಗ ಏನಾಗುತ್ತೆ, ಆದಾಯ ತೆರಿಗೆ ಇಲಾಖೆ ಅದನ್ನು ಸೀಸ್ ಮಾಡೋವಂಥ ಅಧಿಕಾರ ಇರುತ್ತೆ. ಸೀಸ್ ಮಾಡಿ ಅದಕ್ಕೇನು ಕ್ರಮ ತೆಗೆದುಕೊಂಡು ಇವ್ರಿಗೊಂದು ಅವಕಾಶ ಕೊಟ್ಟು ಎಷ್ಟು ತೆರಿಗೆ ವಿತ್ ದಂಡ, ಪೆನಾಲ್ಟಿ, ಇಂಟ್ರೆಸ್ಟ್ ಎಲ್ಲ ಹಾಕಿ ಮಾಡ್ತಾರೆ. ಹಂಗೆ ಮಾಡಬೇಕಾದ್ರೆ, ಚಿನ್ನನ ಸೀಸ್ ಮಾಡಬೇಕಾದ್ರೆ ಕೆಲವು ಮಾನದಂಡಗಳಿದ್ವು ಅವ್ರಿಗೆ. ಆ ಮಾನದಂಡಗಳನ್ನು ಏನು ಮಾಡಿದ್ದಾರೆ, ಈಗಲೂ ಅದನ್ನು ಕಂಟಿನ್ಯೂ ಆಗ್ತಾ ಇದೆ ಅಂತ ಮಾತ್ರ ಹೇಳಿದ್ರು. ಆಮೇಲಿಂದ ಅವರು ಮೊನ್ನೆ ಫೈನಾನ್ಸ್ ಬಿಲ್ ಪಾಸ್ ಆದಾಗ ಅದರ ಟ್ಯಾಕ್ಸ್ ರೇಟ್ನ ತೆರಿಗೆನ ಜಾಸ್ತಿ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಈ ಕನ್ಫ್ಯೂಷನ್ಸ್ ಎಲ್ಲ ಬರ್ತಾ ಇದೆ ಅಷ್ಟೇ. ಅಲ್ಲ, ಇವಾಗ ಸಾಮಾನ್ಯವಾಗಿ ಹೆಣ್ಮಕ್ಳು ಸ್ವಲ್ಪ ಆತಂಕಗೊಳ್ಳುವಂತಹ ವಿಷಯ ಅಂದರೆ, ಮದುವೆ ಆಗದೆ ಇರೋರು 250 ಗ್ರಾಮ್ ಬಳಸಬಹುದು, ಮದುವೆ ಆದವರು 500 ಗ್ರಾಮ್ ಬಳಸಬಹುದು, ಪುರುಷರಿಗೆ 100 ಗ್ರಾಮ್. ಅಂದರೆ ಏನಿದು ಕನ್ಫ್ಯೂಷನ್, ಏನಿದು ಅನ್ನುವಂಥದ್ದೇ ಒಂದು ದೊಡ್ಡ ಕ್ವೆಶ್ಚನ್. ಅಂದರೆ ಏನಾಗ್ತಾ ಇದೆ, ಯಾವ ನೀತಿ ಇದು, ಏನು ಮಾಡಬೇಕು? ನಮ್ಮ ಹತ್ರ ಇವಾಗ ನಾವು ಕೆಲವರು ಇರ್ತಾರೆ, ದೊಡ್ಡ ದೊಡ್ಡ ಮನೆಗಳು, ಶ್ರೀಮಂತರು ಇರ್ತಾರೆ, ಅವರಿಗೆ ತಲತಲಾಂತರದಿಂದ ಒಂದು 10-15 kg ಚಿನ್ನನೋ ಅಥವಾ ಒಂದು 3-4 kg ಚಿನ್ನನೋ ತಲತಲಾಂತರದಿಂದ ಬಂದ್ಬಿಟ್ಟಿರುತ್ತೆ ಅವರ ತಂದೆ ತಾಯಿ ಅಥವಾ ಮುತ್ತಾತಂದ್ರದ್ದು. ಸೊ ನಾವೆಲ್ಲ ಏನು ಮಾಡೋದಪ್ಪ, ನಮ್ಗೆ 500 ಗ್ರಾಮ್ ಯಾವ ಲೆಕ್ಕಕ್ಕೂ ಇಲ್ಲ ಅನ್ನುವಂತಹ ಕನ್ಫ್ಯೂಷನ್ಸು ಇದೆ. ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋದಾದ್ರೆ, ಮೊದಲನೇದಾಗಿ ಯಾರ್ದಾರ ಮನೇಲಿ ಚಿನ್ನ ಇದೆಯೋ ಅವ್ರಿಗೆಲ್ಲ ಇದು ಸಮಸ್ಯೆ ಅಲ್ಲ. ಯಾವಾಗ ಸಮಸ್ಯೆ ಬರುತ್ತೆ ಅಂತಂದರೆ, ನಿಮ್ಮ ಮನೆಯಲ್ಲಿ ರೇಡ್ ಆದಾಗ ಆದಾಯ ತೆರಿಗೆ ಸರ್ವೆ ಅಂತ ಹೇಳ್ತೀವಿ ಮತ್ತು ರೇಡ್ ಅಂತ ಹೇಳ್ತೀವಿ, ಎರಡು ಸಪ್ರೇಟು. ಬಟ್ ಅದರದ್ದು ಏನು ಫಲಿತಾಂಶ ಒಂದೇ ಆಗಿರುತ್ತೆ ಅದರಲ್ಲಿ. ಅಲ್ಲಿ ಮಾಡಿದಾಗ ಏನು ಮಾಡ್ತಾರೆ ಅಂತಂದರೆ, ಮೊದಲು ನಿಮ್ಮ ಹತ್ರ ಇರುವಂಥ ಆದಾಯ ಎಷ್ಟು, ಇಲ್ಲಿರುವಂಥ ಆಸ್ತಿಗಳೆಷ್ಟು ಅಂತ ನೋಡ್ತಾರೆ. ಸೊ ನಿಮ್ಮ ಅಲ್ಲಿರೋ ಆದಾಯಕ್ಕಿಂತ ಹೆಚ್ಚು ಆಸ್ತಿಗಳಿದೆ, ಅದರಲ್ಲಿ ಚಿನ್ನದ ಅಂಶ ನೋಡಿದಾಗ ಅವ್ರೇನು ಮಾಡ್ತಾರೆ ಅಂದರೆ, ಎಲ್ಲ ಚಿನ್ನನೂ ತೆಗೆದುಕೊಂಡು ಹೋಗೋದಿಲ್ಲ. ಚಿನ್ನ ತೆಗೆದುಕೊಂಡು ಹೋಗಬೇಕಾದ್ರೆ ಅವ್ರೇನು ಮಾಡ್ತಾರೆ, ಕೆಲವು ಎಕ್ಸೆಂಪ್ಷನ್ಸ್ನ ಕೊಡ್ತಾರೆ. ಒಂದು, ನಿಮಗೆ ತಲಾಂತರದಿಂದ ಎಷ್ಟೇ ಚಿನ್ನ ಬಂದಿದ್ರೂ ಅದನ್ನು ಅಲೋ ಮಾಡ್ತಾರೆ. ಎರಡನೇದಾಗಿ, ನಿಮಗೆ ಕೃಷಿ ಆದಾಯ ಇದ್ದಾಗ ನೀವು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿಲ್ಲ ಅಂತಂದ್ರೂ ಕೂಡ ಆ ಚಿನ್ನನ ನಿಮಗೆ ಬಿಟ್ಕೊಡ್ತಾರೆ. ಮತ್ತು ನಿಮ್ಮ ಆದಾಯ ತೆರಿಗೆ ರಿಟರ್ನ್ಸಲ್ಲಿ ಈಗ ಆಲ್ರೆಡಿ ನೀವು ಇನ್ಫಾರ್ಮ್ ಮಾಡಿದರೆ, ಬ್ಯಾಲೆನ್ಸ್ ಶೀಟ್ಸಲ್ಲಿ ನಾವು ತೋರಿಸಿದ್ರೆ ಅಥವಾ ತಕ್ಕಷ್ಟು ನಮ್ಗೆ ಆದಾಯ ಇದ್ದರೆ ಏನು ಮಾಡ್ತಾರೆ, ಆ ಅಳತೆಗೆ ಉದಾಹರಣೆಗೆ ನಾನು 10 ಲಕ್ಷ ರೂಪಾಯಿ ನನ್ನ ಆದಾಯ ಇದೆ ಅಂದಾಗ, ನಾನು 2 ಲಕ್ಷ ರೂಪಾಯಿ ಚಿನ್ನ ಇದೆ ಅಂದಾಗ ಅವ್ರು ಅದನ್ನು ಕ್ವಶನ್ ಮಾಡೋಕ್ಕಾಗೋದಿಲ್ಲ. ಅದನ್ನೆಲ್ಲ ಬಿಟ್ಬಿಡ್ತಾರೆ. ಅದನ್ನೆಲ್ಲ ಬಿಟ್ಟು ಇನ್ನೇನು ಮಾಡ್ತಾರೆ ಅಂದರೆ, ಅವರೊಂದು ಜನರಲ್ ಎಕ್ಸೆಂಪ್ಷನ್ ಅಂತ ಕೊಟ್ಟಿದ್ದಾರೆ ಆ ರೇಡ್ ಆದಾಗ. ಮ್ಯಾರಿಡ್ ವುಮನ್ಗೆ 500 ಗ್ರಾಮು, ಅನ್ಮ್ಯಾರಿಡ್ ವುಮನ್ಗಾದರೆ 250 ಗ್ರಾಮ್ಸ್, ಗಂಡಸರಿಗೆ ಹುಡುಗರಿಗೆ ಆದರೆ 100 ಗ್ರಾಮ್ಸ್ ಅಂತ. ಇಷ್ಟನ್ನು ಅವರೇ ಬಿಟ್ಬಿಟ್ಟು ಹೋಗ್ತಾರೆ ಸ್ವಯಂ ಪ್ರೇರಿತರಾಗಿ. ಒಂದು ಫ್ಯಾಮಿಲಿಯಲ್ಲಿ 3 ಜನ ಇದ್ರು ಅಂದ್ರೆ ಅದಷ್ಟು 500 ಪ್ಲಸ್ 250 ಪ್ಲಸ್ 100. ಒಂದು ಗಂಡು ಒಂದು ಹೆಣ್ಣು, ಗಂಡ ಹೆಂಡತಿ ಇದ್ರು ಅಂತಂದ್ರೆ 750 ಪ್ಲಸ್ 200 950 ಗ್ರಾಮ್ಗಳನ್ನಷ್ಟು ಅವರು ಸ್ವಯಂ ಪ್ರೇರಿತರಾಗಿ ಬಿಟ್ಬಿಡ್ತಾರೆ. ನೀವೇನು ಹೇಳಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಏನು ಹೇಳೋಕ್ಕಾಗಲಿಲ್ಲ ಅಂದರೂ ಇದೆಲ್ಲವೂ ಕಪ್ಪು ಹಣ ಅಂತ ಅವ್ರು ಟ್ರೀಟ್ ಮಾಡಲ್ಲ. ಒಂದು 950 ಗ್ರಾಮ್ ಬಿಟ್ಬಿಟ್ಟು ಹೋಗ್ತಾರೆ. ಇದೆಲ್ಲ ಎಲ್ಲಿ ಶುರುವಾಯಿತು ಅಂತಂದರೆ, ಇದಕ್ಕಿಂತ ನಾವು ಸೆಪ್ಟೆಂಬರ್ಗಿಂತ ಮುಂಚೆ ಹೋದಾಗ ನಾನು ಹೇಳಿದಾಗೆ ಆದಾಯ ತೆರಿಗೆ ಇಲಾಖೆಯಿಂದ ಕಾನೂನು ಅಡಿಯಲ್ಲಿ ಏನಿತ್ತಪ್ಪ ಅಂತಂದರೆ, ನಿಮ್ಮ ಮನೆಗೆ ಈ ರೀತಿ ಚಿನ್ನ ಏನಾದರೂ ಸಿಕ್ಕಿದ್ರೆ, ಆಸ್ತಿಗಳು ಸಿಕ್ಕಿದ್ರೆ ಅದ್ರ ಮೇಲೆ 30% ತೆರಿಗೆ ಪ್ಲಸ್ ಸರ್ಚಾರ್ಜು, ಪೆನಾಲ್ಟಿ ಎಲ್ಲ ಸೇರಿ ಒಂದು 45 ರೂಪಾಯಿನ ತಗೋತಾ ಇದ್ರು ಟ್ಯಾಕ್ಸ್ ಆಗಿ. ಈಗೇನಾಯಿತು, ಮೊನ್ನೆ ಸೆಪ್ಟೆಂಬರ್ಗೆ ಮುಂಚೆ ಒಂದು ಡಿಸ್ಕ್ಲೋಜರ್ ಸ್ಕೀಮ್ ಅಂತ ಕೊಟ್ಟರು. ಅದರಲ್ಲಿ ನೀವು 45 ರೂಪಾಯಿ ಕೊಟ್ಟು ನೀವು ಬಿಳಿ ಹಣ ಮಾಡ್ಕೊಳ್ಳಿ, ಕಪ್ಪು ಹಣನ ಅಂತಂದರು. ಮತ್ತು ಈ 500,000 ಮುಖಬೆಲೆಯ ನೋಟುಗಳು ಹಿಂತೆಗೆದುಕೊಂಡ್ಮೇಲೆ ಇನ್ನೊಂದು ಸ್ಕೀಮ್ ಕೊಟ್ಟಿದ್ದಾರೆ ಈಗ. ಅಂದರೆ 50 ರೂಪಾಯಿ ಟ್ಯಾಕ್ಸ್ ಕಟ್ಟಿ 25 ರೂಪಾಯಿ ನಾವು 4 ವರ್ಷ ಬ್ಲಾಕ್ ಮಾಡ್ತೀವಿ ವಿತೌಟ್ ಇಂಟ್ರೆಸ್ಟು, ಆಮೇಲಿಂದ 4 ವರ್ಷ ಆದಮೇಲೆ ಕೊಡ್ತೀವಿ. ಸೊ ನಿಮ್ಗೆ 50 ರೂಪಾಯಿ ಮಿಕ್ಕುತ್ತೆ, ಒಂದು 25 ರೂಪಾಯಿ ಮಾತ್ರ 4 ವರ್ಷ ಸಿಗಲ್ಲ ಅಂತ ಹೇಳಿದ್ರು. ಈಗ ಇವೆರಡೂ ಆದಮೇಲೆ ಏನಾಯ್ತಪ್ಪ ಅಂತಂದರೆ, ಅಲ್ಲಿ 45 ರೂಪಾಯಿ ತೆರಿಗೆ ಇತ್ತು, ಇಲ್ಲಿ 50 ರೂಪಾಯಿ ತೆರಿಗೆ ಆಯಿತು. ಆದರೆ ಕಾನೂನು ನಡಿಯಲ್ಲಿ ರೇಡ್ ಆದಾಗ ಸಿಕ್ಕರೆ ಬರೀ 45 ರೂಪಾಯಿನೇ ಇತ್ತು, 30 ರೂಪಾಯಿ ತೆರಿಗೆ ಇತ್ತು. ಈ ಒಂದು ಏನಿತ್ತು ಸರಿ ಇದ್ದಿಲ್ಲ, ಇಲ್ಲೊಂದು ತಪ್ಪಾಗ್ತಾ ಇತ್ತು ಇಲ್ಲಿ. ಹಾಗಾಗಿ ಏನು ಮಾಡಿದ್ರು, ಮೊನ್ನೆ ಫೈನಾನ್ಸ್ ಬಿಲ್ ಪಾಸ್ ಮಾಡಿಕೊಂಡು, ಇನ್ನು ಮೇಲೆ ನಿಮ್ಮ ಮನೆಯಲ್ಲಿ ಈ ಥರ ಕಪ್ಪು ಹಣ ಸಿಕ್ಕಿದ್ರೆ ನಾವು 65 ರೂಪಾಯಿ ತೆರಿಗೆ ಹಾಕ್ತೀವಿ, ಪ್ಲಸ್ ಸರ್ಚಾರ್ಜ್ ಎಲ್ಲ ಸೇರಿ 85 ರೂಪಾಯಿ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿದ್ರು.
ಸೊ ಇದೇ ಆಮೇಲಿಂದ ಅದು ಮಾಡ್ತಾ ಇರಬೇಕಾದ್ರೆ ಏನು ಹೇಳಿದ್ರೆ ಅಂದರೆ ಈ ಹಿಂದಿನ ಏನು ಮಾನದಂಡಗಳಿದೆ ಅದನ್ನ ಹಾಗೆ ನಾವು ಕಂಟಿನ್ಯೂ ಮಾಡ್ತೀವಿ ಚಿನ್ನಕ್ಕೆ ಅಂತ ಒಂದು ಮಾತು ಹೇಳ್ಬಿಟ್ರು. ಸೊ ಹಾಗಾಗಿ ಅವರೆಲ್ಲ ಏನಾಯ್ತು ಅಂತ ಅನ್ಕೊಂಡ್ರು ಅಂತಂದ್ರೆ, ಓ ಚಿನ್ನ ಇದ್ರೆ 85% ಟ್ಯಾಕ್ಸ್ ಕಟ್ಟಬೇಕು ಅಂತ ಒಂದು ಎಲ್ಲರಲ್ಲಿ ಗುಲ್ಲೆದ್ದು ಬಿಡ್ತು. ಸೊ ಈಗ ಯಾಕೆಂದ್ರೆ November 8ರಿಂದ ನಾವು ನೋಡ್ತಾ ಇದ್ದೀವಿ, ಒಂದಲ್ಲ ಒಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಕಥೆಗಳು ಬರ್ತಾ ಇದೆ, ಹಂಗೆ ಮಾಡ್ಬಿಡ್ತಾರಂತೆ, ಹಿಂಗೆ ಮಾಡ್ಬಿಡ್ತಾರಂತೆ, ಅದಾಗತ್ತಂತೆ, ಇದಾಗತ್ತೆ ಅಂತ. ಆ 85% ಅಲ್ಲಿ ಬಂದಿರೋದಕ್ಕೆ ಜನಗಳಲ್ಲಿ ಏನಾದ್ರು, ಓ ನಮ್ಮಲ್ಲಿರೋ ಎಲ್ಲ ಚಿನ್ನಕ್ಕೂ ಇನ್ನು ಮೇಲೆ ನಾವು 85% ಟ್ಯಾಕ್ಸ್ ಕಟ್ಟಬೇಕು ಅಂತ. ಖಂಡಿತ ಅಲ್ಲ. ಮೊದಲನೇದಾಗಿ ಎಲ್ಲರಿಗೂ ಇದು ಅನ್ವಯ ಆಗೋದಿಲ್ಲ, ಹಾಗಾಗಿ ನಿಮಗೆ ಸಮಸ್ಯೆ ಇಲ್ಲ. ಎರಡನೇದಾಗಿ ಇದು ಅನ್ವಯ ಆದಾಗ ರೇಡ್ ಆದರೆ ಮಾತ್ರ, ನಿಮ್ಮ ಮನೆಯಲ್ಲಿ ರೇಡ್ ಆದರೆ ಮಾತ್ರ ಏನೂ ನೀವು ಎಕ್ಸ್ಪ್ಲೇಷನ್ ಕೊಟ್ಟಿದ್ದು ಬಿಡ್ತಾರೆ. ಎಕ್ಸ್ಪ್ಲೇಷನ್ ಕೊಡಲಿಲ್ಲ ಅಂದರೆ ಎಕ್ಸ್ಟ್ರಾ 500 ಗ್ರಾಮ್ ಆ ಲೆಕ್ಕಾಚಾರದಲ್ಲಿ ಬಿಡ್ತಾರೆ. ಮೂರನೇದಾಗಿ ಇದು ಎಲ್ಲರ ಮನೆ ಬಾಗಿಲು ತಟ್ಟಿ ಹುಡುಕುವಂತಹ ಅದು ಮಾಡೋದಕ್ಕೆ ಆದಾಯ ತೆರಿಗೆ ಇಲಾಖೆನಲ್ಲಿ ಅಷ್ಟು ಅಧಿಕಾರಿಗಳಿಲ್ಲ, ಅದು ಸಾಧ್ಯನೂ ಇಲ್ಲ. ನಾಲ್ಕನೇದೇನಪ್ಪ ಅಂದರೆ ಇದು ಒಂದು ನಾಲೆಡ್ಜ್. ನೋಡಿ, ಇಷ್ಟು ದಿನ ಯಾರೋ ಈ ಕಾನೂನು ಅನ್ನೋದು ಕಬ್ಬಿಣದ ಕಡಲೆ ಇದ್ದ ಹಾಗೆ ಎಲ್ಲರಿಗೂ ಎಲ್ಲವೂ ಗೊತ್ತಿರೋದಿಲ್ಲ. ಕೆಲವು ಸಲ ಗೊತ್ತಿದ್ರೂ ಅದು ಮತ್ತೆ ಕನ್ಫ್ಯೂಷನ್ಸಲ್ಲಿರುತ್ತೆ. ಸೊ ಈ ಥರ ಕ್ರಮಗಳಿಂದ ಅಟ್ಲೀಸ್ಟ್ ಜನಗಳಲ್ಲಿ ಇದು ಬರ್ತಾ ಇದೆ. ಈಗ ಎರಡು ರೀತಿ ಆಗುತ್ತೆ. ಕೆಲವು ಸಲ ಜನನ ಮೋಸ ಮಾಡ್ತಾರೆ. ಈಗ ನಾವು 1000 ರೂಪಾಯಿದಲ್ಲಿ ಬಂದಾಗ ನಿಮ್ಮ ವಾಹನದಲ್ಲಿ ಪದೇ ಪದೇ ಹೇಳಿದ್ವಿ, ನೋಡಿ ನಿಮ್ಮ ದುಡ್ಡಿಗೆ ಬೆಲೆ ಇದೆ, ದಯವಿಟ್ಟು ಯಾರ ಮಾತಿಗೂ ಮೋಸ ಹೋಗಬೇಡಿ, ಬ್ಯಾಂಕಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತೇನು ಮಾಡಿದ್ರು, ನೆನ್ನೆ ಯಾರೋ ಒಬ್ಬರು ಫೋನ್ ಮಾಡಿದ್ರು ನಿಮ್ಮ ವಾಹಿನಿಯಿಂದಲೇ. ನಾನು ಫೋನಿನ ಇದ್ದಾಗ ಯಾರೋ ಪಾಪ ಹಿರಿಯ ನಾಗರಿಕ ಫೋನ್ ಮಾಡಿ, ಸರ್ ನನ್ನ ಹತ್ರ ಒಂದು 800 ಗ್ರಾಮ್ ಇದೆ, ಇಬ್ಬರು ಮಕ್ಕಳಿದ್ರೆ ಹಂಚ್ಬಿಡ್ಲಾ 400 ಗ್ರಾಮು ಅಂತ. ನೋಡಿ, ಈ ಥರದ್ದೆಲ್ಲ ಆಗಬಾರ್ದು. ಯಾಕೆಂದ್ರೆ ಅವ್ರ ಕಡೆ ಕಾಲದವರೆಗೂ ಅವ್ರ ಹತ್ರ ಇರಲಿ, ನಂತರ ಆಗಲಿ. ಸೊ ಸಾಮಾನ್ಯ ಜನರಿಗೆ ಇದು ಯಾರಿಗೂ ಸಮಸ್ಯೆ ಇಲ್ಲ. ಎಸ್, ಕಾಳಾಧನಿಕರು ಮಾತ್ರ ಬೆಚ್ಚಿ ಬೀಳಬೇಕಾದಂತಹ ವಿಷಯ.